ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಒಂದು 2-2:30 ಆಗಿದೆ ಇವತ್ತು. ಇವಾಗ ಮನೆಯಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ರಮ್ಯಕ್ಕ ಅವ್ರ ಮನೆ ಹತ್ರ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಮಶ್ರೂಮ್ ಬಿರಿಯಾನಿ ಮಾಡಿದ್ದಾರೆ ರಮ್ಯಕ್ಕ ಅವರು. ಬಾ ಸ್ವಲ್ಪ ಟೇಸ್ಟ್ ಮಾಡು ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನೋಡಿ, ಮಳೆ ಬೆಳಗ್ಗೆಯಿಂದ ಫುಲ್ ಗಾಳಿ ಮಳೆ ಬರ್ತಾಯಿತ್ತು, ಇವಾಗ ಫುಲ್ ಬಿಸಿಲಿದೆ. ಬನ್ನಿ ಏನು ಮಾಡ್ತಾಯಿದ್ದಾರೆ ನೋಡೋಣ. ಶಿವರು ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ, ಅವರು ಈವ್ನಿಂಗ್ ಬರ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಾಳೆ ನಮ್ಮ ಅಮ್ಮನ ಮನೇಲಿ, ಅಂದರೆ ನಮ್ಮೂರಲ್ಲಿ ಕಟ್ಕೊಳ್ಳೋದಲ್ಲಿ ಹಬ್ಬ ಇದೆ. ಈವ್ನಿಂಗ್ ಹೋಗಬೇಕು ಅಲ್ಲಿಗೆ. ಅದಕ್ಕೆ ಇವಾಗಲೇ ಸ್ನಾನ ಎಲ್ಲ ಮಾಡಿಕೊಂಡೆ. ಇದು ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಹೋಗ್ತೀನಿ. ಅಲ್ಲಿಂದ ಶಿವರು ಈವ್ನಿಂಗ್ ಬರ್ತಾರಲ್ಲ, ಅವಾಗ ಕರ್ಕೊಂಡು ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಚಿಂಟು ಮಶ್ರೂಮ್ ಬಿರಿಯಾನಿ ತಿಂತಿದ್ದಾಳೆ. ಹೇಗಿದೆ ಚಿಂಟು? ಬಿರಿಯಾನಿ ಥರ ಐತೆ. ಹೌದಾ? ಫ್ರೆಂಡ್ಸ್ ನೋಡಿ, ಕಲರ್ಫುಲ್ ಆಗಿರೋ ಬಿರಿಯಾನಿನ ಹಾಕ್ಕೊಟ್ರು ರಮ್ಯಕ್ಕ. ಇವಾಗ ಮಶ್ರೂಮ್ ಬಿರಿಯಾನಿ ಹೇಗಿದೆ ಚಿಂಟು? ಇನ್ನೊಂದ್ಸಲ ಹೇಳು. ಚೆನ್ನಾಗಿದೆ. ಮಶ್ರೂಮ್ ಬೇಕು ತಗೊಳ್ಳಿ. ನನ್ನ ತಟ್ಟಲು ಇದೆ. ಅಲ್ಲ, ಆಡಿಯನ್ಸ್ಗೆ. ಆಡಿಯನ್ಸ್ಗಾ? ಆಡಿಯನ್ಸ್ ಅಲ್ಲ, ಯಾರು? ಸಬ್ಸ್ಕ್ರೈಬರ್ಸ್. ನೀವು ಮುಂದೆ ಯೂಟ್ಯೂಬ್ ಓಪನ್ ಮಾಡೋಳು ಚಿಂಟು. ಇವಾಗ ಕ್ಯಾರಮ್ ಆಡ್ತಾ ಇದ್ದಾರೆ. ನಾನು ಒಂದು ರೌಂಡ್ ಆಡ್ಬಿಟ್ಟು ಇವಾಗ ಕೂತಿದ್ದೀನಿ. ವಿನ್ ಆಗಿದ್ದು ನಾವೇ. ಈಗ ಯಾರ್ಯಾರು ಪೇರಾಗಿ ಆಟಾಡ್ತಾ ಇದ್ದೀರಾ? ಅಥರ್ವ, ಜೀವಿತ್. ಚಿಂಟು ನೀನು ಕೂತ್ಕೊಂಡು ಆಟ ನೋಡು ಚಿಂಟು. ಹೌದಾ? ಮಲ್ಕೋ. ಬರ್ತಾ ಇದಾರಂತೆ. ಬೇಗ 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 ಪ್ರಾಪರ್ ಆದ್ರೂ ಸ್ವಲ್ಪ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಓ, ಎರಡು ಹೋಗ್ಬೇಕಿತ್ತಲ್ಲ. ಓ, ಹೆಂಗೆ ಸೂಪರ್ ಬ್ಲಾಸ್ಟ್. ಚಿಂಟು ಇಲ್ಲಿ ವಾಟರ್ ಬಾಟಲ್ ಡೈನಿಂಗ್ ಟೇಬಲ್ ಮೇಲೆ. ಹಾಗೆ ಫ್ರೆಂಡ್ಸ್, ಇವಾಗಷ್ಟೇ ಮನೆಗೆ ಬಂದೆ. ಒಂದು 2 ಗಂಟೆಗೆ ಹೋಗಿದ್ದೆ, ನಿಮ್ಗೆ ಹೇಳಿದ್ದೆ ಅಲ್ವಾ. 2 ಗಂಟೆಗೆ ಹೋಗಿದ್ದೆ. ಕ್ಯಾರಮ್ ಎಲ್ಲ ಆಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಂಜೆವರೆಗೂ ಹೆಂಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಹಾಗೆ ಶಿವರು ಕಾಲ್ ಮಾಡಿದ್ರು, ಅವರು ಹೊರಟಿದ್ರು ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು. ಎಲ್ಲಿದೆಯಾ ಅಂತ ಕೇಳಿದ್ರು. ಅದು ನಾನು ರಮ್ಯಕ್ಕ ಅವ್ರ ಮನೇಲಿದ್ದೀನಿ ಅಂತ ಹೇಳಿದೆ. ಬಟ್ ಅಲ್ಲಿ ಇವರು ಸ್ವಲ್ಪ ಹೊತ್ತು ಕ್ಯಾರಮ್ ಆಡ್ಬೋದಿತ್ತು. ನೋಡಿ, ಊಟ ಮಾಡ್ತಾಯಿದ್ದಾರೆ. ಇವರು ಸ್ವಲ್ಪ ಹೊತ್ತು ಕ್ಯಾರಮ್ ಆಡ್ಬೋದಿತ್ತು. ಇವ್ರಿಗೆ ಫುಲ್ ಹೊಟ್ಟೆ ಎಸ್ಬಿಟ್ಟಿತ್ತಂತೆ. ಮಧ್ಯಾಹ್ನನೂ ಒಂಚೂರು ಲೈಟಾಗಿ ಏನೋ ತಿಂದಿದ್ರಂತೆ. ಹೊರಗಡೆ ಊಟ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ ಅಲ್ವಾ, ಅದಕ್ಕೆ ಫುಲ್ ಹೊಟ್ಟೆ ಎಸ್ಬಿಟ್ಟಿತ್ತು ಅಂದ್ಕೊಂಡು ಬಂದರು. ನಾನು ಇವ್ರ ಜೊತೆ ಬಂದುಬಿಟ್ಟೆ ಮನೆಗೆ. ಈಗ ನೀಟಾಗಿ ಊಟ ಮಾಡ್ತಾಯಿದ್ದಾರೆ. ನೈಟ್ ಚಿಕನ್ ಸಾಂಬಾರು ಮಾಡಿದ್ದೆ, ಅದೇ ಸಾಂಬಾರಿತ್ತು, ರೈಸ್ ಹಾಕಿದ್ದೆ. ಇವಾಗ ಊಟ ಮಾಡ್ತಾಯಿದ್ದಾರೆ. ನೈಟ್ಗಿಂತ ಈಗ ಚೆನ್ನಾಗಿದೆಯಾ? ಹಂಗೆ ಅದು ಬಾಯ್ಲ್ ಆಗ್ತಾ ಚೆನ್ನಾಗತ್ತೆ. ಹೌದು, ಹೊಟ್ಟೆ ತುಂಬ ತಿನ್ನಿ. ಯಾಕೆ ಮಧ್ಯಾಹ್ನ ಸರಿಯಾಗಿ ತಿನ್ನಲಿಲ್ವಾ? ಲೈಟಾಗಿ ತಿಂದೆ ಅಷ್ಟೇ. ಫುಲ್ ತಿನ್ಬೇಕು ತಾನೆ. ಅಷ್ಟು ಹೊತ್ತೆ ಎಸ್ಕೊಂಡಿರೋದೇನಕ್ಕೆ? ವೈ? ಹೊರಗಡೆ ಊಟ ನಮ್ಗೆ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ, ಅದಕ್ಕೆ. ಹೌದಾ? ಮತ್ತೆ ನಂಗೆ ಕರ್ಕೊಂಡು ಹೋಗ್ತೀರಾ ಈಗ? ಎಷ್ಟೊತ್ತಿಗೆ ಹೋಗೋಣ? ಕರ್ಕೊಂಡು ಹೋಗ್ತೀರಾ? ಒಂದು 6:30? 6:30, 7 ಗಂಟೆಗಾ? ಈಗ 6 ಗಂಟೆ ಆಗಿದೆ. ಒಂದು ಹಾಫ್ ಆನ್ ಅವರ್. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಆವಾಗಲೇ ಹೇಳಿದ್ನಲ್ಲ ನಾನು ಕಟ್ಕೊಳ್ಳೋ ಹೋಗ್ತಾಯಿದ್ದೀನಿ ಅಂತ. ಸೊ ಆಗಿದೆ, ಒಂದು 6:30, 7 ಗಂಟೆ ಹತ್ತತ್ರ ಆಗಿದೆ. ಈಗ ಸ್ವಲ್ಪ ಹೊತ್ತು ಬಂದರು. ಶಿವರು ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಅವರು ಬೆಳಗ್ಗೆಯಿಂದ ಟಯರ್ಡ್ ಆಗಿದ್ದರು. ಆ್ಯಂಡ್ ಇವಾಗಷ್ಟೇ ಹೋಗ್ತಾಯಿದ್ವಿ. ವೆದರ್ ಒಂಥರ ಇದೆ. ಸೊ ಇವಾಗ ತಾನೇ ಬಿಸಿಲಿತ್ತು, ಮತ್ತೆ ಕೋಲ್ಡ್ ಆಗಿದೆ. ಹೊರಡೋಣ. ಏನು ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ದೀರಾ? ಇನ್ನೊಂಚೂರು ಜಾಸ್ತಿ ಚೆನ್ನಾಗಿ ರೆಡಿ ಆಗ್ತಾರೆ. ಹೆಂಗೆ? ಓ ನೋಡಿ ಗಾಯ್ಸ್, ಇನ್ನೊಂಚೂರು ಜಾಸ್ತಿ ಚೆನ್ನಾಗಿ ರೆಡಿ ಆದ್ರಂತೆ. ಇದು ಹಾಕೊಳ್ಳಿ, ಅದು ಹುಡ್ಗಿರ್ದು ಕಣ್ರಿ, ನಂದು ಹಾಕೊಂಡಿದ್ದೀರಲ್ಲ. ಓ ಇದು ಸೂಪರ್.
ಓಕೆ ಗೈಸ್ ಬನ್ನಿ ಹೋಗೋಣ ಮಾತಾಡಿಕೊಂಡು. ಮತ್ತು ಇನ್ನೇನು ರೀ ಹೆಂಗಿದೆ ಲೈಫು? 5 ಮಂತ್ಸ್ ಆಗ್ತಾ ಬಂತು ನಮ್ಮ ಮದುವೆ ಆಗಿ. ಏನು ಚೇಂಜಸ್ ಆಗ್ತಾ ಇದೆ, ಹೆಂಗಿದೆ ಲೈಫು? ಕಾಮಿಡಿ ಮಾಡಬೇಡಿ, ಗೊತ್ತು ಮದುವೆ ಆದ್ಮೇಲೆ ಹೆಂಡತಿ ಇದ್ದೇ ಇರ್ತಾಳೆ ಅಂತ. ಬೇರೆ ಏನು ಚೇಂಜಸ್ ಆಗ್ತಾ ಇದೆ ಹೇಳಿ? ಸ್ವಲ್ಪ ಜೋರಾಗಿ ಮಾತಾಡಿ. ನಾವು ಹೊರಗಡೆ ಹೋದ್ರೆ ಜಾಸ್ತಿ ಫೋನ್ ಮಾಡೋದಿರ್ಲಿಲ್ಲ, ಬರ್ತಿತ್ತು ಬಟ್ ಕಡಿಮೆ. ಇಲ್ಲಿದ್ಯಾ ಏನೋ ಓಕೆ. ಈಗ ಹಂಗಲ್ಲ, ಒಂದ್ಸಲ ಫೋನ್ ಖುಷಿನಾ ನಿಮ್ಗೆ? 1 hour ಒಂದ್ಸತಿ ಫೋನ್ ಮಾಡಬಾರ್ದಾ? ಅಲ್ಲ ಖುಷಿ. ಮೊದ್ಲು ಚೆನ್ನಾಗಿತ್ತ ಲೈಫ್, ಈಗ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇದೊಂಥರ ಸ್ಕ್ರಿಪ್ಟೆಡ್. ಯಾಕೆ ಕಾಂಪ್ಲಿಕೇಟ್ ಮಾಡ್ಕೋಬೇಕು ಲೈಫ್ನ? ಇದೇ ಚೆನ್ನಾಗಿದೆ ಅಂದ್ಬಿಟ್ರೆ ಮುಗೀತು. ಹೆಂಡತಿನೂ ಖುಷಿ ಪಡ್ತಾಳೆ. ಅದು ಮನ್ಸಲ್ಲಿ ಅದು ಇದು ಚೆನ್ನಾಗಿಲ್ಲ ಅಂತ ಇದ್ರೂ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ಬಿಡ್ಬೇಕು. ಅದೇ ತಾನೇ ನಿಮ್ದು ಐಡಿಯಾ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು ಹೆಣ್ಮಕ್ಳು. ಒಂಥರ ನೆಮ್ಮದಿಯಾಗಿ, ನಾವು ನೆಮ್ಮದಿಯಾಗಿ, ಈಗಲೂ ನೆಮ್ಮದಿಯಾಗಿರ್ಬೇಕಲ್ಲ. ಫ್ರೆಂಡ್ಸ್, ಇವ್ರು ಏನು ಗೊತ್ತಾ, ನಾನು ಈ ಥರ ವಿಷಯ ಅಲ್ಲ, ಕೆಲವೊಂದು ವಿಷಯಗಳನ್ನ ನಾನು ಇವ್ರ ಬಾಯಲ್ಲಿ ಕೇಳ್ಪಟ್ಟಿದ್ದೀನಿ. ಚೆನ್ನಾಗಿಲ್ಲ, ಇದು ಅದು ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ಇದು ಚೆನ್ನಾಗಿದೆ, ನೀನೇ ಸರಿ, ನೀನೇ ಸೂಪರ್, ನೀನೇ ನಂಗೆ ಇಷ್ಟ ಅಂತ ಅಂದ್ಬಿಟ್ರೆ ಅದು ಕಾಂಪ್ಲಿಕೇಟೇ ಆಗಲ್ಲ ಲೈಫು. ಅನ್ನೋ ಥರ ಇವ್ರ ರೂಲ್ಸು. ಅಂದರೆ ಲೈಫ್ ಕಾಂಪ್ಲಿಕೇಟೇ ಆಗಲ್ಲ. ನಮಗೆ ಮನಸ್ಸಿಗೆ ಅದು ಒಪ್ಪಿಲ್ಲ ಅಂತಂದ್ರು ಅಟ್ಲೀಸ್ಟ್ ಇದು ಸರಿ, ಇದೇ ನೀನೇ ಸರಿ, ಇದೇ ಚೆನ್ನಾಗಿದೆ ಅಂದ್ಬಿಟ್ರೆ ಮುಗೀತು, ಕ್ಲೋಸ್. ಅದು ಚೆನ್ನಾಗಿಲ್ಲ ಅಂದ್ರೆ ಸುಮ್ಮನೆ ಯಾಕೆ ನಾವು ಕೆಟ್ಟವರಾಗಬೇಕು? ದೊಡ್ಡವ್ರು ಹೇಳ್ಕೊಟ್ಟಿದ್ದಾರೆ, ಸಿಂಪಲ್ ಲೈಫ್ ಅಲ್ಲ, ವಿ ಹ್ಯಾವ್ ಟು ಸಿಂಪ್ಲಿಫೈ ಅಂತ. ವಿ ಹ್ಯಾವ್ ಟು ಸಿಂಪ್ಲಿಫೈ. ಚೆನ್ನಾಗಿ ಹೇಳಿದ್ರಿ. ಜಗಳ ಆಡ್ತೀರಾ ಇರ್ತದೇನಾದ್ರು? ಮುಂಚೆ ಎಲ್ಲ ಜಗಳ ಆಡ್ತಾ ಇದ್ರಾ? ಕಡಿಮೆ. ಕೇಳಿ ಫ್ರೆಂಡ್ಸ್, ನನ್ನ ಜೊತೆ ಯಾವತ್ತು ಜಗಳ ಆಡಿದ್ದೀರಾ ಅಂತ. ಮುಂದಿನ ಜಗಳ ಆಡಿಲ್ವಾ ಹೇಳಿ ನಮ್ಮ ವ್ಯೂವರ್ಸಿಗೆ. ಮಾಮೂಲಿ ಅವ ದಿನಕ್ಕೆ 2 ಸಲ ಆಡಿರ್ತಾಳೆ. ಯಾರು? ನಾನು ಜಗಳನೇ ಆಡಲ್ಲ, ನಾನು ಬಾಯಿ ಮುಚ್ಕೊಂಡು ನೀಟಾಗಿರ್ತೀನಿ, ಫ್ರಾಂಟಾಗಿ ಹೇಳ್ತೀನಿ. ಇವರು ಜಗಳ ಆಡಲ್ಲ, ನಾನು ಜಗಳ ಆಡಲ್ಲ ಜಾಸ್ತಿ, ಅಷ್ಟೇ ಅಲ್ವಾ? ಅಂದರೆ ಜಾಸ್ತಿ ಕೂಲಾಗಿರೋರು ಅಂದರೆ ದಿಸ್ ಪರ್ಸನ್. ಹೇಳಿಲ್ವಾ ಅವಾಗಲೇ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು? ಇಲ್ಲ ಅಷ್ಟೇ ಅಲ್ವಾ? ಲೈಫ್ ಸಿಂಪಲ್ ಆಗಿರಲ್ಲ, ನಾನು ಸಿಂಪ್ಲಿಫೈ ಮಾಡ್ಕೋಬೇಕು. ಮತ್ತೆ ನಾನು ಬಿಟ್ಬಿಟ್ಟು ವಾಪಸ್ ಬಂದ್ಬಿಡ್ತೀರಾ? ಏನಾದ್ರು ಬೇರೆ ಕೆಲಸ ಇದೆಯಾ ನೈಟು? ಫ್ರೆಂಡ್ಸ್, ಇವಾಗಷ್ಟೇ ನಾವು ಕಾರ್ ಕಲ್ಸಕ್ಕೆ ಕರ್ಕೊಂಡು ಹೋಗಿದ್ರು ನನ್ನ. ನೀಟಾಗಿ ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಫುಲ್ ಕಾರ್ ಕಲ್ತ್ಬಿಟ್ಟು ಬಂದಿದ್ದೀನಿ. ವಿಡಿಯೋ ಮಾಡ್ಕೊಳ್ಳಿಲ್ಲ ಅಷ್ಟೇ ನಾನು. ಚೆನ್ನಾಗಿ ಓಡಿಸಿದ್ನಾ? ಓಡಿಸಿದ್ ನೋಡಿ ನಾನೇ ಓಡಿಸೋ ಕಲಿಬೋದಿತ್ತಲ್ಲ ಅನಿಸ್ತು. ಇಲ್ಲ, ಆ್ಯಕ್ಚುಲಿ ರಾಹುಲ್ ಕರ್ಕೊಂಡು ಹೋಗಿದ್ರು. ರಾಹುಲ್ ಹೆಂಗೆ ಓಡಿಸ್ತಾ? ಆ್ಯಕ್ಚುಲಿ ಫ್ರೆಂಡ್ಸ್, ರಾಹುಲ್ನ ಕಾರ್ ಹಂಗೆ ಟ್ರಯಲ್ ನೋಡೋಕ್ಕೆ ಇಬ್ಬರು ಹೋಗಿದ್ರು. ಇಷ್ಟೊತ್ತವರೆಗೂ ಬಂದರು. ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು, 1 hour ಆಯಿತು ಅನಿಸುತ್ತೆ. ನೆಕ್ಸ್ಟು ಕಾರ್ ತಗೋತಾ ಇದ್ದಾರಂತೆ ರಾಹುಲ್. ಅದಕ್ಕೆ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಬಿಡೋದ ಭಾವನ್ ಕಾರಲ್ಲಿ ಅಂದ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಹಾಂ, ಚೆನ್ನಾಗಿ ಓಡಿಸಿದ್ನಾ? ಇನ್ನೇನು ಹೆಚ್ಚು ಕಮ್ಮಿ ಇಲ್ಲಿ ಓಡಿಸ್ಕೊಬರೋ ಮಟ್ಟಿಗೆ ಕಲ್ತಿದ್ದಾನೆ. ಹೌದಾ? ಒಂದಿನೂ ಕುತ್ಕೋ ಕಾರ್ ಓಡಿಸು ಅಂತ ಅನ್ಲಿಲ್ಲ ಗೈಸ್. ನನಗೆ ಭಯ ಗೈಸ್. ಯಾಕೆ ಭಯ? ನಾನು ಕಾರ್ ಓಡಿಸ್ಬೇಕಾದ್ರೆ ಹೇಳ್ತೀನಿ ನಿಮ್ಗೆ, ನೋಡ್ಕೊಂತ ಇರಿ ಅಂತ. ತಲೆನೇ ಕೆಡ್ಸ್ಕೊಳ್ಳೋ ಮಲ್ಕೊಂಡಿರ್ತೀರಿ. ಅದು ಆಸಕ್ತಿ ನಿಮ್ಮಲ್ಲಿ ಬರಬೇಕು. ನಿಮ್ಮ ಕೈ ಕಾಲು ಇವ್ರು ಏನಂತಾರೆ ಅಂದರೆ, ಇವನ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ನನ್ನ ಕೈ ನೋಡ್ತಾ ಇರಬೇಕು, ಮುಂದೆ ನೋಡ್ತಾ ಇರಬೇಕು, ನನ್ನ ಕಾಲು ನೋಡ್ತಾ ಇರಬೇಕು ಅಂತ ಹೇಳ್ತಾ ಇರ್ತೀರ. ಬಟ್ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂದರೆ ಆಸಕ್ತಿನೂ ಇಲ್ಲ ಅಂತ. ಆಸಕ್ತಿನೇ ತೋರಿಸಲ್ಲ ನೀವು. ಫಸ್ಟ್ ಆಫ್ ಆಲ್ ಬರೀ ಅದೇ ಮನೇಲಿ ಕೂತಾಗ ಅಂತೀರ ಅಷ್ಟೇ, ಕನ್ಸ್ಕೊಂತೀರ. ನೆಕ್ಸ್ಟ್ ಇಂದ ನೋಡ್ತೀನಿ. ಕಾರ್ ಕಲ್ತ್ಬಿಟ್ಟೆಲ್ಲ, ಕಾರ್ ತಗೊಳ್ಳೋದು ಯಾವಾಗ? ನೀನು ಬರ್ತಾ ಇದೆ, ವೇಟ್ ಮಾಡಿ. ಯಾವ ಕಾರು? ಸ್ಯಾಮ್ ಸಮೀರ್ ತಗೊಂಡು. ಸ್ಯಾಮ್ ಸಮೀರ್ ಅಂತೀನಿ. ಯಾವ ಕಾರು ಅಲ್ಲ, ರಿಮೋಟ್ ಕಾರು. ಸ್ಯಾಮ್ ಸಮೀರ್ ಅಲ್ಲ, ಯಾರದು ತಗೊಂಡಿದ್ದು? SMR ತಗೊಂಡಿರೋ BMW ಕಾರ್ ತಗೋತಾ ಇದ್ದಾನೆ ರಾಹುಲ್. ರಿಮೋಟ್ ಕಾರ್.
ಈ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ರಾಹುಲ್ ಯಾವತ್ತೂ ನೀ ರಿಮೋಟ್ ಕಾರ್ ಅಂದರೆ ಅದೇ ಬಂದ್ಬಿಡುತ್ತೆ ಅಲ್ವಾ? ಶೀತ ಮಾಡ್ಕೊಂತಾರೆ. ಯಾವ್ದು ಮಾಡ್ಕೊತೀರಾ? ಅದೆಲ್ಲ ಹೇಳಲ್ಲ ನಾವು. ನೀವು ಮಾಡ್ಕೊಳಂಗಿದ್ರೆ ಯಾವ್ದು ಮಾಡ್ಕೋತೀರಾ? ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಹೇಳಿ, ಯಾವ್ದು ಮಾಡ್ಕೋತೀರಾ? ರೇಂಜ್ ರೋವರ್ ಮಾಡ್ಕೋತೀರಾ? ಮ್ಯಾನಿಫೆಸ್ಟ್. ಮ್ಯಾನಿಫೆಸ್ಟ್ ಏನಿಲ್ಲ. ನಿಜ ಅಂತ ನಂಬ್ಕೊಬಿಟ್ಟರು ಆಮೇಲೆ ನೋಡಿದವರು. ಆಮೇಲೆ ಹಾಗೆ ಫ್ರೆಂಡ್ಸ್, ಆವಾಗಲೇ ಶಿವ ಅವ್ರ ಮನೆಗೆ ಹೋದರು. ಆ್ಯಂಡ್ ನಮ್ಮ ಮಮ್ಮಿ ಇವಾಗ ಏನು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ. ನಾಳೆ ಹಬ್ಬಕ್ಕೆ ಅಂತ ಬಂದಿದ್ದೀನಿ. ಏನೇನು ಸ್ಪೆಷಲ್ ಮಾಡ್ತಾಯಿದ್ದಾರೆ, ನಾಳೆ ಏನೇನು ಊಟ, ವೆಜ್ಜಾ ನಾನ್ ವೆಜ್ಜಾ ಅಂತ ಕೇಳ್ತೀನಿ ಇವಾಗ. ವೆಜ್ ಏನೇನು ನಾನ್ ವೆಜ್ ಏನೇನು ಮಾಡ್ತಾಯಿದ್ದೀರಾ ಹೇಳ್ತೀನಿ. ಹೇಳು, ಏನೇನು ಐಟಮ್ಸ್? ಮಟನ್, ಚಿಕನ್, ಸರ್ಪ್ರೈಸಾ? ಏನು ಹಬ್ಬ ಸರಿ ಅದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡು. ಆ್ಯಕ್ಚುಲಿ ಫ್ರೆಂಡ್ಸ್, ನಾಳೆ ಗ್ರಾಮ ದೇವತೆ ಹಬ್ಬ. ಇದೊಂಥರ ಸಣ್ಣದಾಗಿ ಒಂದು ನಾನ್ ವೆಜ್ ಹಬ್ಬ ಅಂತ ಹೇಳ್ಬೋದು, ಹಬ್ಬ ಅಂತ ಹೇಳ್ಬೋದು. ಇವಾಗ ಸಾಂಬಾರು ಬಿಸಿ ಮಾಡ್ತಾಯಿದ್ದಾರೆ, ರೈಸ್ ಹಾಕಿಟ್ಟಿದ್ದೀನಿ ಊಟಕ್ಕೆ. ಮಟನ್, ಚಿಕನ್, ಗೀ ರೈಸ್ ಇಷ್ಟು ಇರುತ್ತೆ ನಾಳೆ ವ್ಲಾಗ್ನ ನೀವು ನೋಡ್ಬೋದು, ಯಾವ ಹಬ್ಬ ಹೇಗಾಯಿತು ಅಂತ. ಎಗ್ಗು, ಇನ್ನೇನು ಬ್ಲೆಡ್, ಕುರಿದು ಬ್ಲೆಡ್ ತರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ನೋಡ್ಬೇಕು. ಈ ಮಟನ್ ಚಿಕನ್ ಎಲ್ಲ ತಿಂದಾಗ ಬ್ಲೆಡ್ ತಿನ್ನೋಕ್ಕಾಗಲ್ಲ, ಅದೇ ಸಪ್ರೇಟಾಗಿ ತಿನ್ನಬೇಕು, ಚೆನ್ನಾಗಿರುತ್ತೆ. ಅದು ಹೆವಿ ಆಗೋಗುತ್ತೆ ಬ್ಲೆಡ್ಡು, ಏನು ಹೆವಿ ಆಗೋಗುತ್ತೆ. ಸರಿ ಫ್ರೆಂಡ್ಸ್, ಇವಾಗ ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ, ಬಾಯ್.